ಸೌಜನ್ಯ ಕೇಸು ಹೈಕೋರ್ಟ್ ಅಲ್ಲಿ ಕ್ಲೋಸ್ ಆಯಿತು. ಯಾರು ಮಾಡೋದು ರೀಓಪನ್? ಹೈಕೋರ್ಟ್ ಅಲ್ಲಿ ಪೆಟಿಷನ್ ಎಲ್ಲ ಹಾಕಿ ಕ್ಲೋಸ್ ಆಯಿತು. ರೀಓಪನ್ ಮಾಡೋರು ಯಾರು? ಕರ್ನಾಟಕ ಬಿಟ್ಟು ಹೋಗ್ಬಿಟ್ಟಿದೆ ಅದು. SIT ಇಂದ ಏನು ಸೌಜನ್ಯ ನ್ಯಾಯ ಸಿಗುತ್ತೆ ಸರ್? ಇದು ಕಂಪ್ಲೀಟ್ಲಿ ಟೈಂಟೆಡ್ ಬೋಗಸ್ ಫ್ರಾಡ್ ಇನ್ವೆಸ್ಟಿಗೇಷನ್. ಅಧಿಕಾರ ಬೇಕಲ್ಲ, ಅಧಿಕಾರ ಸಿಟ್ಟು ಕಾನ್ಸ್ಟಿಟ್ಯೂಟೆಡ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ. ಸೊ ಡೆಲ್ಲಿ ಪೊಲೀಸರು ಏನ್ ಮಾಡಕ್ಕಾಗುತ್ತೆ? ಭೀಮಾ ಅನ್ನೋ ಹೆಸರು ಇರೋವರಿಗೆ ಕರೆಕ್ಟ್ ಇದ್ದ, ನಿಜ ಸತ್ಯ ಹೇಳ್ತಿದ್ದ. ಯಾವಾಗ ಚಿನ್ನಯ್ಯ ಅದನ್ನ ಸುಳ್ಳು ಹೇಳಕ್ ಶುರು ಮಾಡಿದ್ದ. ಭೀಮಯ್ಯನ ಚಿನ್ನಯ್ಯ ಮಾಡಿದ್ದು ಯಾರು? ಅವನ್ನ ಯಾರೆಲ್ಲ ಭೇಟಿ ಮಾಡಿದ್ದು? ಜೈಲ್ಗೆ ಯಾಕೆ ಕಳಿಸಿದ್ದು? ಜೈಲಲ್ಲಿ ಅವನನ್ನ ಯಾರು ಭೇಟಿ ಆಗಿದ್ದು? ಅವ್ನು ಉಲ್ಟಾ ಹೊಡೆದಿದ್ದು ಪಲ್ಟಿ ಹೊಡೆದಿದ್ದು ಯಾಕೆ? ಸೌಜನ್ಯ ಕೇಸ್ ಇನ್ಕ್ಲೂಡ್ ಆಗುತ್ತಾ? ಸೌಜನ್ಯ ಕೇಸು ಹೈಕೋರ್ಟ್ ಅಲ್ಲಿ ಕ್ಲೋಸ್ ಆಯಿತು. ಸಿಟ್ಟು ಹೆಂಗದು ಇನ್ವೆಸ್ಟಿಗೇಟ್ ಮಾಡ್ತಾರೆ? ಆ ಟೈಮ್ ಪೀರಿಯಡ್ ಒಳಗಡೆ ಬರುತ್ತಲ್ವಾ ಸರ್? ಸಿಟ್ಟು ಹೆಂಗ್ ಬರುತ್ತೆ ಅದು? ಈಗ ತನಿಖೆ ಮುಗ್ದೋಯ್ತು, ಹೈಕೋರ್ಟ್ ಮೇಲೆ ಸಿಟ್ಟು, ಅದು ರೀಓಪನ್ ಆಗಬೇಕು. ಓಕೆ, ಯಾರು ಮಾಡೋದು ರೀಓಪನ್? ಹೈಕೋರ್ಟ್ ಅಲ್ಲಿ ಪೆಟಿಷನ್ ಎಲ್ಲ ಹಾಕಿ ಕ್ಲೋಸ್ ಆಯಿತು. ರೀಓಪನ್ ಮಾಡೋರು ಯಾರು? ಕರ್ನಾಟಕ ಬಿಟ್ಟು ಹೋಗ್ಬಿಟ್ಟಿದೆ ಅದು. ಮಾಡಬೇಕಲ್ಲ, ಈಗಿರೋ ಗೃಹ ಮಂತ್ರಿಗಳು ಮಾಡಬೇಕು, ಈಗಿರೋ ಸರ್ಕಾರ ಮಾಡಬೇಕು. ಯಾಕೆ ಮಾಡಿಲ್ಲ? ಆಯಿತು. ಆನೆ ಮೌತನ ಕೇಸು, ಅವನ ತಂಗಿ ಯಮುನಾನು ಕೇಸು, ಅದನ್ನು ಮುಚ್ಚಿದ್ದೀರ. ಸಿಟ್ಟು ಅದನ್ನು ಮಾಡೋಕ್ಕೆ ಹೆಂಗಾಗುತ್ತೆ? ರೀಓಪನ್ ಮಾಡಬೇಕು. ರಿಪೋರ್ಟೆಡ್ ಕೇಸು ಓಪನ್ ಮಾಡೋಕ್ಕೆ ಇದುವರೆಗೆ ಯಾರು ಪ್ರಯತ್ನ ಪಟ್ಟಿದ್ದಾರೆ? ಅದು ರೀಓಪನ್ ಆಗಬೇಕಲ್ಲ. ಆ ಪ್ರೋಸೆಸ್ ಇಲ್ಲದೆ ಸಿಟ್ಟು ಹೆಂಗೆ ತನಿಖೆ ಮಾಡೋಕ್ಕಾಗತ್ತೆ? ಈಗ ಅವ್ರ ಫ್ಯಾಮಿಲಿ ಮತ್ತೆ ಕುಸುಮಾವತಿ ಅವರು ಕೂಡ ಪದ್ಮಾವತಿ ಅಲ್ಲ, ಇವರು ತಾಯಿ ನೋಡಿ, ಸೌಜನ್ಯ ತಾಯಿ ನೋಡಿ ಏನಾಗುತ್ತೆ. ಅಮಾಯಕರು ಅವ್ರೇನು ಲಾಯರ, ಅವ್ರಿಗೆ ಹೈಕೋರ್ಟು, FSL, ಫಿಂಗರ್ ಪ್ರಿಂಟ್ ಪ್ರೊಟೆಕ್ಟ್ ಇದೆಲ್ಲ ಗೊತ್ತಿದೆ. ಯಾವುದೋ SIT ಬಂದಿದ್ದೋ ಒಂದು ಮನವಿ ಕೊಡೋಣ ಆದಂಕ ಏನಾಗಲಿ ನ್ಯಾಯ ಸಿಗುತ್ತಾ? ಇಲ್ಲ. ಹೌದು, ಅಷ್ಟೇ. ಅವ್ರೇನು ತಜ್ಞರ ಕೊಡ್ತಾರೆ, ಪಿಟಿಷನ್ನು ತಗೊಂಡಿದ್ದಾರೆ. ಬಟ್ ವಾಟ್ ಈಸ್ ದಿ ರೂಟ್? ಸುಮಾರು ಯೂಟ್ಯೂಬು, ಸುಮಾರು ಜನ ಹೋರಾಟ ಮಾಡ್ತಾರೆ. ಓಕೆ, ಹೋರಾಟ ಫೈನ್, ಬಟ್ ಹೋರಾಟದಲ್ಲಿ ಜಡ್ಜ್ಮೆಂಟ್ ಕೊಡೋಕ್ಕಾಗತ್ತಾ? ಸೊ ಇದನ್ನು ಮಾಡಬೇಕು. ಈಗ ಅದನ್ನು ಹೇಳ್ಬಿಡ್ತೀನಿ ನಾನು. ಆನೆ ಮೌತನ್ ಫೈಲ್ ನನ್ನ ಹತ್ರ ಬಂದಿದೆ. ಅದನ್ನು ರೀಓಪನ್ ಮಾಡೋಕ್ಕೆ ಏನು ಪ್ರಯತ್ನ ಪಡಬೇಕು ಅದೆಲ್ಲ ಮಾಡ್ತೀನಿ ನಾನು. ಓಕೆ ಸರ್. ಅದಕ್ಕೆ ಕಾನೂನಿನಲ್ಲಿ ಏನು ಅವಕಾಶ ಇದೆ ಎಲ್ಲ ಗೊತ್ತಿದೆ ನನಗೆ. ಫೈಲು ಬಂದಿದೆ, ಅದನ್ನು ಓಪನ್ ಮಾಡ್ತೀವಿ. ಸೊ ನೀವು ಕೇಳಿದ ಕ್ವಶ್ಚನ್ಗೆ ಇಷ್ಟು ಹೇಳಿದ್ದೀನಿ. ಓಕೆ ಸರ್. ಇಲ್ಲ, ಯಾಕಂದರೆ ತುಂಬ ಜನ ಈಗಲೂ ಕೂಡ ಅಂದ್ಕೊಂಡಿರೋದು SIT ಇಂದ ಏನು ಸೌಜನ್ಯ ನ್ಯಾಯ ಸಿಗುತ್ತೆ ಸರ್? ಅಧಿಕಾರ ಬೇಕಲ್ಲ, ಅಧಿಕಾರ. ಈಗ ಸಿಟ್ಟು ಕಾನ್ಸ್ಟಿಟ್ಯೂಟೆಡ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ. ಸೊ ಡೆಲ್ಲಿ ಪೊಲೀಸರು ಏನು ಮಾಡೋಕ್ಕಾಗತ್ತೆ? ಸಿಟ್ಟಿಗೆ ಏನು ಅಧಿಕಾರ ಇದೆ? ಇದು CBIನವರು ತನಿಖೆ ಮಾಡಿದ್ದಾರೆ, ಚಾರ್ಜ್ ಶೀಟ್ ಹಾಕಿದ್ರು. ಸೆಷನ್ಸ್ ಕೋರ್ಟಲ್ಲಿ ಹೈಕೋರ್ಟಲ್ಲಿ ಆಯಿತು, ಹೈಕೋರ್ಟಲ್ಲಿ ಅಪೆಲ್ಡ್ ಆಯಿತು. ಇದು ಕಂಪ್ಲೀಟ್ಲಿ ಟೈಂಟೆಡ್ ಬೋಗಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಅನ್ನೋದು ಸೊ ನ್ಯಾಯಾಲಯಗಳ ತೀರ್ಪು. ನೆಕ್ಸ್ಟ್ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಇದನ್ನು ರೀಓಪನ್ ಮಾಡಿ. ಈಗ ನೋಡಿ, ವಿನಯ್ ಕುಲಕರ್ಣಿ ಅನ್ನೋ ಒಂದು MLA, ಅದನ್ನು ಒಂದು ಇನ್ಸ್ಪೆಕ್ಟ್ರು ತನಿಖೆ ಮಾಡಿದರು. ಏನನ್ನೋ ಕಿತಾಪತಿ ಎಲ್ಲ ಮಾಡಿದರು. ಮತ್ತು CBIಗೆ ಹೋಯ್ತು. ಅವ್ರು ತನಿಖೆ ಮಾಡಿ ಆ ಇನ್ಸ್ಪೆಕ್ಟ್ರು ಜೈಲಲ್ಲಿದ್ದಾರೆ. ಚಾರ್ಜ್ ಶೀಟ್ ಬೇರೆ ಯಾರ ಮೇಲೇನೋ ಹಾಕಿದ್ರು, ಅವರು ಜೈಲಲ್ಲಿದ್ದಾರೆ. ಈಗ ಆ ಥರ ಆಗಬೇಕಲ್ಲ ಅದು. ಹೌದು. ನೀವು ಒಂದು ವಿಷಯ ಹೇಳಿದ್ರಿ ಸರ್, ಆಫ್ಟರ್ ಸೌಜನ್ಯ ಯಾವುದು ಏನೂ ಆಗ್ತಿಲ್ಲ ನೋಡಿ ಎಕ್ಸಾಂಪಲ್ ಕೊಟ್ರಿ. ಅಂದರೆ ಒಂದು ಕಣ್ಣಗಿ, ಒಂದು ನಂಗೇಲಿ ಥರ ಸೌಜನ್ಯ ಕಾಣಿಸ್ತಾಳೆ. ಹಂಗೆ ನೋಡಿದ್ರೆ ಇನ್ನೇನು ಆಗ್ದಂಗೆ ತಡೆದಿದ್ದಾಳಲ್ಲಿ ದೇವ್ರ ಥರ ಅಂತ ಅನ್ಕೊಂಡು. ಅವಳು ತಡೆದಿದ್ದಾಳೆ, ಆ ಹೋರಾಟಗಾರರು ತಡೆದಿದ್ದಾರೆ. ಹಾಂ ಸರ್. ಆದರೆ ನೋಡಿ, ಈಗ SIT ಇಂದ ಏನು ಸಿಗುತ್ತೆ ಜನಕ್ಕೆ, ಅಲ್ಲಿನ ಜನಕ್ಕೆ ನಿಮ್ಮ
ಈಗ ಅಲ್ಲಿ ಏನಾಗುತ್ತೆ, ಬರೀ ಇದೆಲ್ಲ ಅಪಹರಣ ಮಾಡಿದ್ದು ಅಲ್ಲಿರೋ ಹುಡುಗಿರದೆಲ್ಲ ವಿಷಯಗಳು ಬಂತು. ಓಕೆ. ಬಟ್ ಏನು ಓಡಾಡ್ತಾ ಇದೆ ಅಂದರೆ, ಇದನ್ನು ನಾನು ಸ್ಟಡಿ ಮಾಡಿಲ್ಲ ಈ ಫೈಲ್ಗಳು, ಬಟ್ ನೀವು ಕೇಳೋದಕ್ಕೆ ನಾನು ಹೇಳ್ತೀನಿ. ಒಂದು ಹುಡುಗಿ ಒಂದು ಹುಡುಗನ್ನ ಲವ್ ಮಾಡ್ತಾಳೆ. ಓಕೆ. ಧರ್ಮಸ್ಥಳಕ್ಕೆ ಹೋಗ್ತಾರೆ ಅವರು. ರೂಮ್ ಸಿಗುತ್ತೆ, ರೆಸಾರ್ಟ್ ಇದೆ, ಕಡಿಮೆ ರೂಮ್ಗೂ ಸಿಗುತ್ತೆ, ಫ್ರೀ ಸೇಫ್ ಪ್ಲೇಸು, ಊಟ ಫ್ರೀ. ಮನೆಯಲ್ಲಿ ಏನೋ ದುಡ್ಡು ಗಿಡ್ಡು ತಗೊಂಡು ಹೋಗಿರ್ತಾರೆ. ಅವನು ಲವರು ಕೆಲಸದಲ್ಲಿ ಇರ್ಬೋದು, ಇಲ್ಲ ಸ್ಟೂಡೆಂಟ್ ಆಗಿರ್ಬೋದು, ಯಾರಿದ್ರೇನು ಸ್ವಲ್ಪ ದುಡ್ಡು ತಗೊಂಡು ಹೋಗ್ತಾರೆ. ಅಲ್ಲಿ ಲಾಡ್ಜ್ಗಳಲ್ಲಿ ಉಳ್ಕೊಳ್ತಾರೆ. ಸೆಕ್ಲೂಡೆಡ್ ಪ್ಲೇಸು. ಇದು ಗೊತ್ತಾಗುತ್ತೆ, ಇಂಥ ರೂಮಲ್ಲಿ ಇಂಥ ಹುಡುಗಿ ಇದ್ದಾಳೆ, ಇದು ಅನೈತಿಕ ಸಂಬಂಧ. ಆ ಹುಡುಗಿನ ಬಳಸ್ಕೊಳ್ತಾರೆ, ಹುಡುಗನ್ನ ಹೊಡಿತಾರೆ. ದೂರು ಕೊಡೋಕ್ಕೆ ಆಗೋದಿಲ್ಲ. ಕೆಲವು ಕೇಸಲ್ಲಿ ಕೊಲೆನೂ ಆಗುತ್ತೆ, ಡೆಡ್ ಬಾಡಿ ಸಿಗುತ್ತೆ, ಅದು FIR ಆಗೋದಿಲ್ಲ. ಅಲ್ಲಿ ಡೆಡ್ ಬಾಡಿ ಸಿಗುತ್ತೆ, ಊತಾಕ್ತಾರೆ. ಅದನ್ನೇ ಚಿನ್ನಯ್ಯ ಹೇಳ್ದ. ಅವನು ಭೀಮ ಅನ್ನೋ ಹೆಸರು ಇರೋವರೆಗೆ ಕರೆಕ್ಟ್ ಇದ್ದ, ನಿಜ ಸತ್ಯ ಹೇಳ್ತಿದ್ದ. ಯಾವಾಗ ಚಿನ್ನಯ್ಯ ಅದನ್ನ ಸುಳ್ಳು ಹೇಳೋಕ್ಕೆ ಶುರು ಮಾಡಿಬಿಟ್ಟ. ಸೊ ಈ ಥರ ಎನಗಳು ಸುಮಾರು ಸಿಗಿದೆ, ಬರೆಯಲಾಗಿದೆ ಅನ್ನೋದು ಅದು ಕೊಟ್ಟಿದ್ದಾರೆ ತನಿಖೆಗೆ. ಓಕೆ. ಭೀಮಯ್ಯನ ಚಿನ್ನಯ್ಯ ಮಾಡಿದ್ದು ಯಾರು? ಹಾಂ ಸರ್, ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಇತ್ತು. ಚಿನ್ನಯ್ಯ ಮಾಡಿದ್ದು ಯಾರು? ಅವನು ಯಾಕೆ ಚಿನ್ನಯ್ಯ ಆದ? ಚಿನ್ನಯ್ಯ ಅಂದು ಎಕ್ಸ್ಪೋಸ್ ಮಾಡಿದ್ದು ಯಾರು? ಯಾಕೆ ಮಾಡಿದ್ರು? ಭೀಮನಾಗೆ ಇರಬೇಕಲ್ಲ. ಅವನು ಚಿನ್ನಯ್ಯ ಮಾಡಿದ್ದು ಯಾರು? ಅವನು ಬಂಧಿಸಿದ್ದು ಯಾರು? ಅವನು ಪ್ರೊಡ್ಯೂಸ್ ಮಾಡಿದ್ದು ಯಾರು? ಇವನ ಹೆಸರು ಭೀಮ ಇಲ್ಲ ಚಿನ್ನಯ್ಯ ಅಂದು ಎಲ್ಲರಿಗೂ ತೋರಿಸ್ಕೊಟ್ಟಿದ್ದು ಯಾರು? ಯಾಕೆ? ಯಾರದು? ಅದು ಅವಶ್ಯಕತೆ ಏನಿತ್ತು? ಖಂಡಿತ. ಅವ ಭೀಮಯ್ಯ ಅಂದಿದ್ದಾಗ ಒಂದು ಒಳ್ಳೆ ಲಾಯರ್ಗಳಿದ್ರು ಅವನ ಜೊತೆ. ಸೆಕ್ಯೂರಿಟಿ ಸಿಕ್ತು, ಊಟ ಸಿಕ್ತು, ಸ್ನಾನ ಸಿಕ್ತು, ಬಟ್ಟೆ ಸಿಕ್ತು, ಮರ್ಯಾದೆ ಕೂಡ ಸಿಕ್ತು. ಅವನೇ ಒಂದು ದೇವ್ರನ್ನೋ ಥರನೂ ಎಲ್ಲರೂ ನೋಡ್ತಿದ್ರು. ಅವನನ್ನೇ ಚಿನ್ನಯ್ಯ ಅಂದು ಹೊರಗೆ ತಂದಿದ್ದು ಯಾರು? ಇದನ್ನು ಕೂಡ ತನಿಖೆ ಮಾಡಬೇಕು. ಯಾರು? ನೀವು ಜರ್ನಲಿಸ್ಟ್ಗಳು ತನಿಖೆ ಮಾಡಬೇಕು. ಭೀಮ ಚಿನ್ನಯ್ಯ ಯಾಕೆ ಆದ? ಇಲ್ಲ, ಮೀಡಿಯಾ ಟ್ರಯಲ್ ಮಾಡೋದಕ್ಕೆ ಬೇರೆ ಚಾನೆಲ್ಗಳಿದ್ದಾವೆ ಸರ್. ಅವನು ಭೀಮಯ್ಯ ಚಿನ್ನಯ್ಯ ಯಾಕೆ ಆದ? ಯಾವತ್ತಾದ? ಯಾರಿಂದ ಆದ? ಅವನಿಗೆ ಯಾರು ಫೋನ್ ಮಾಡಿದ್ದು? ಅವನ್ನ ಯಾರೆಲ್ಲ ಭೇಟಿ ಮಾಡಿದ್ದು? ಜೈಲಿಗೆ ಯಾಕೆ ಕಳಿಸಿದ್ದು? ಜೈಲಲ್ಲಿ ಅವನನ್ನು ಯಾರು ಭೇಟಿಯಾಗಿದ್ದು? ಅವನು ಉಲ್ಟಾ ಹೊಡೆದಿದ್ದು, ಪಲ್ಟಿ ಹೊಡೆದಿದ್ದು ಯಾಕೆ? ಇದೆಲ್ಲನೂ ತನಿಖೆ ಆಗಬೇಕು. ಖಂಡಿತ.